ದಕ್ಷಿಣ ಭಾರತದ ಸುಪ್ರಸಿದ್ಧ ಸಿರಸಿಯ ಶ್ರೀ ಮಾರಿಕಾಂಬಾ ದೇವಿಯ ಜಾತ್ರೆ ಮುಗಿಯುವ ತನಕ ಕುಮಟಾ ಸಿರಸಿ ಹೆದ್ದಾರಿ ಅಗಲೀಕರಣ ಕಾಮಗಾರಿ ಸ್ಥಗಿತಗೊಳಿಸಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡುವ ಜೊತೆಗೆ ಆಂಬ್ಯುಲೆನ್ಸ್ ಸೌಲಭ್ಯ ಕಲ್ಪಿಸುವಂತೆ ಆಗ್ರಹಿಸಿ ಕರವೇ ಸ್ವಾಭಿಮಾನಿ ಬಣವು ತಹಶೀಲ್ದಾರ್ ಅವರಿಗೆ ಮನವಿ ಮಾಡಿದೆ. ಕುಮಟಾ ತಹಶೀಲ್ದಾರ್ ಕಚೇರಿಗೆ ತೆರಳಿದ ಕರವೇ ಸ್ವಾಭಿಮಾನಿ ಬಣದ ಜಿಲ್ಲಾಧ್ಯಕ್ಷ ರಾಜು ಮಾಸ್ತಿಹಳ್ಳ ನೇತೃತ್ವದಲ್ಲಿ ಬಣದ ಪ್ರಮುಖರು ಗ್ರೇಡ್ 2 ತಹಶೀಲ್ದಾರ್ ಅವರನ್ನು ಭೇಟಿ ಮಾಡಿ ತಮ್ಮ ಸಮಸ್ಯೆಯನ್ನು ಹೇಳಿಕೊಂಡರು. ಅಪೂರ್ಣಗೊಂಡ ಕುಮಟಾ ಸಿರಸಿ ಹೆದ್ದಾರಿ ಅಗಲೀಕರಣ ಕಾಮಗಾರಿ ಪೂರ್ಣಗೊಳಿಸುವಂತೆ ಕೆಲ ತಿಂಗಳ ಹಿಂದೆ ಕರವೇ ಸ್ವಾಭಿಮಾನಿ ಬಣ ಹೋರಾಟದ ಮೂಲಕ ತಾಲೂಕು ಆಡಳಿತವನ್ನು ಎಚ್ಚರಿಸಿತ್ತು. ಇದಕ್ಕೆ ಸ್ಪಂದಿಸಿದ ತಾಲೂಕು ಆಡಳಿತ ಸಿರಸಿ ಜಾತ್ರೆಯೊಳಗೆ ಹೆದ್ದಾರಿ ಕಾಮಗಾರಿ ಪೂರ್ಣಗೊಳಿಸಿಕೊಡುವುದಾಗಿ ಭರವಸೆ ನೀಡಿತ್ತು. ಆದರೆ ಆ ಭರವಸೆ ಈಗ ಹುಸಿಯಾಗಿದೆ. ಜಾತ್ರೆ ಆರಂಭವಾದರೂ ಈ ತನಕ ಕಾಮಗಾರಿ ಪೂರ್ಣಗೊಂಡಿಲ್ಲ. ಸಿರಸಿ ಜಾತ್ರೆಗೆ ಲಕ್ಷಾಂತರ ಭಕ್ತರು ಹರಿದು ಬರುವುದರಿಂದ ಕುಮಟಾ ಸಿರಸಿ ರಸ್ತೆಯಲ್ಲಿ ವಾಹನ ದಟ್ಟಣೆ ಜಾಸ್ತಿಯಾಗಿದೆ. ಈ ವಾಹನ ದಟ್ಟಣೆ ನಡುವೆಯೇ ಹೆದ್ದಾರಿ ಕಾಮಗಾರಿ ನಡೆಯುತ್ತಿರುವುದರಿಂದ ಸಂಚಾರಕ್ಕೆ ತೊಂದರೆಯಾಗಿ ವಾಹನಗಳ ದಟ್ಟಣೆ ಸಮಸ್ಯೆ ದ್ವಿಗುಣಗೊಳ್ಳುವಂತಾಗಿದೆ. ಇದರಿಂದ ಅಪಘಾತಗಳ ಪ್ರಮಾಣ ಜಾಸ್ತಿಯಾಗಿದೆ. ತಾಲೂಕಿನ ಮಾಸ್ತಿಹಳ್ಳದ ಬಳಿ ವಾಹನವೊಂದು ಚಾಲಕನ ನಿಯಂತ್ರಣ ತಪ್ಪಿ ಮರವೊಂದಕ್ಕೆ ಗುದ್ದಿಕೊಂಡ ಪರಿಣಾಮ ನುಜ್ಜುಗುಜ್ಜಾದ ವಾಹನದ ಮುಂಭಾಗದಲ್ಲಿ ವಾಹನ ಚಾಲಕನ ಕಾಲು ಸಿಕ್ಕಿಬಿದ್ದು ನೋವಿನಿಂದ ತಾಸುಗಳ ಕಾಲ ನರಳಾಡುವಂತಾಯಿತು. ಈ ಭಾಗದಲ್ಲಿ ಆಂಬ್ಯುಲೆನ್ಸ್ ಸೌಲಭ್ಯವಿರಲಿಲ್ಲ. ಕುಮಟಾ 108 ವಾಹನಕ್ಕೆ ಕರೆ ಮಾಡಿದರೂ 1 ತಾಸು ಕಾದರೂ ಆಂಬ್ಯುಲೆನ್ಸ್ ಬರಲಿಲ್ಲ. ಬಳಿಕ ಸ್ಥಳೀಯರೇ ಕಾರ್ಯಾಚರಣೆ ನಡೆಸಿ ವಾಹನ ಚಾಲಕನ ಜೀವ ರಕ್ಷಣೆ ಮಾಡಿ ಕುಮಟಾ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸುವ ಕಾರ್ಯವನ್ನು ಕರವೇ ಸ್ವಾಭಿಮಾನಿ ಬಣದ ಕಾರ್ಯಕರ್ತರು ಮಾಡಿದ್ದಾರೆ. ಹಾಗಾಗಿ ಸಿರಸಿ ಜಾತ್ರೆ ಮುಗಿಯುವವರೆಗೆ ಹೆದ್ದಾರಿ ಅಗಲೀಕರಣ ಕಾಮಗಾರಿ ನಿಲ್ಲಿಸಬೇಕು. ಕತಗಾಲ್ ಭಾಗದಲ್ಲಿ 24 ಗಂಟೆಗಳ ಕಾಲ ಕಾರ್ಯನಿರ್ವಹಿಸುವ ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡಬೇಕೆಂದು ತಾಲೂಕು ಆಡಳಿತವನ್ನು ಎಚ್ಚರಿಸಿದರು. ಈ ಸಂಬಂಧ ಗ್ರೇಡ್ 3 ತಹಶೀಲ್ದಾರ್ ಸತೀಶ್ ಗೌಡರಿಗೆ ಮನವಿ ಸಲ್ಲಿಸಿದ ಕರವೇ ಸ್ವಾಭಿಮಾನಿ ಬಣವು ತಮ್ಮ ಬೇಡಿಕೆಯನ್ನು ತತ್ಕ್ಷಣ ಈಡೇರಿಸಬೇಕು. ಇಲ್ಲವಾದರೆ 2 ದಿನದಲ್ಲಿ ಸಿರಸಿ ಹೆದ್ದಾರಿ ಬಂದ್ ಮಾಡಿ ಪ್ರತಿಭಟಿಸಲಾಗುವುದು ಎಂದು ಎಚ್ಚರಿಸಿದರು. ದಕ್ಷಿಣ ಭಾರತದ ಪ್ರಸಿದ್ಧ ಜಾತ್ರೆಗಳಲ್ಲೊಂದಾದಂಥ ಸಿರಸಿ ಮಾರಿಕಾಂಬಾ ಜಾತ್ರೆ ಈಗಾಗಲೇ ಆರಂಭವಾಗಿದೆ. ಇವತ್ತಿನಿಂದ ಸಿರಸಿ ಕುಮಟಾ ರಸ್ತೆ ಅವ್ಯವಸ್ಥೆಯ ಆಗರವಾಗಿದೆ. ಮಾಸ್ತ್ಯಾಳದಿಂದ ಕುಮಟಾ ಮಟ್ಟಿನ ರಸ್ತೆ ಸಂಪೂರ್ಣ ಹದಗೆಟ್ಟಿದೆ. ಈಗಾಗಲೇ ಜಿಲ್ಲಾಡಳಿತ ಹಾಗೂ ತಾಲೂಕಾಡಳಿತ ಕೊಟ್ಟ ಭರವಸೆಯನ್ನು ಕೂಡ ತಪ್ಪಿದೆ. ಯಾಕೆಂದರೆ ಸಿರಸಿ ಜಾತ್ರೆ ಒಳಗಾಗಿ ಕಂಪ್ಲೀಟ್ ರೋಡನ್ನು ಮುಗಿಸ್ಕೊಳ್ಳುವಂಥ ಒಂದು ಭರವಸೆಯನ್ನು ಕೊಟ್ಟಿದ್ದರು. ಆದರೆ ರೋಡು ಸಂಪೂರ್ಣವಾಗಿ ಹದಗೆಟ್ಟೆ ಹೋಗಿದೆಯೋ ಬಿಟ್ಟರೆ 1% ಕೂಡ ರೋಡ್ ಆಗಿಲ್ಲ. ಇದೆಲ್ಲದರ ಮಧ್ಯೆ ಸಿರಸಿ ಜಾತ್ರೆಯ ಒಂದು ತಯಾರಿ ಅಂತ ಏನಿದೆಯೋ, ಸಿರಸಿಯಲ್ಲಿ ಹೋಗಿ ಕೂತ್ಕೊಂಡು ಸಿರಸಿಯಲ್ಲಿ ವ್ಯವಸ್ಥೆಯನ್ನು ಚೆಕ್ ಮಾಡಿಕೊಂಡು ನಮ್ಮ ಜಿಲ್ಲಾಡಳಿತ ಆಗಲಿ ತಾಲೂಕು ಆಡಳಿತ ಆಗಲಿ ಸಿರಸಿ ತಾಲೂಕು ಆಡಳಿತ ಆಗಲಿ ಎಲ್ಲ ಸಿರಸಿಯಲ್ಲೇ ಕೂತ್ಕೊಂಡು ಯಾವ ಥರ ಮಾಡಬೇಕಂತ ಸಿರಸಿಯಲ್ಲಿ ಕೂತ್ರೆ ಯಾವುದೇ ಪ್ರಯೋಜನ ಇಲ್ಲ. ಸಿರಸಿಗೆ ಬರುವಂಥ ಪ್ರಯಾಣಿಕರ ಭಕ್ತರ ಪರಿಸ್ಥಿತಿ ಏನು ಅಂತಲೂ ಜಿಲ್ಲಾಡಳಿತ ವಿಚಾರ ಮಾಡಬೇಕಿತ್ತು. ಇಂಥ ಒಂದು ದುಸ್ಥಿತಿಯಲ್ಲಿರುವಂಥ ರಸ್ತೆಯಲ್ಲಿ ಅಪಾರ ಸಂಖ್ಯೆಯಲ್ಲಿ ದಕ್ಷಿಣ ಸುಮಾರು ಮಂಗಳೂರು ಉಡುಪಿಯವರೆಗೆ ನಿಂತ ಸಾಕಷ್ಟು ಭಕ್ತರು ದೇವಸ್ಥಾನಕ್ಕೊಂದೇ ಮಾರಿಗುಡಿಗೆ ಬರುವ ಒಂದು ಇರೋದ್ರಿಂದ ಜನಸಂದಣಿಯಂತೂ ವಿಪರೀತವಾಗಿ ಹೋಗಿದೆ. ಇದನ್ನೆಲ್ಲ ಮನಗಣದೆ ಜಿಲ್ಲಾಡಳಿತ ಎಲ್ಲೋ ಒಂದು ಕಡೆಗೆ ವೈಫಲ್ಯವನ್ನು ಅನುಭವಿಸ್ತದೆ ಅಂತ ಹೇಳ್ತಾ ಇದ್ದೀನಿ. ಯಾಕೆಂದರೆ ದಿನ ಬೆಳಗಾದರೆ ಈ ಒಂದು ರಸ್ತೆಯಲ್ಲೇ ಜಿಲ್ಲಾಧಿಕಾರಿಗಳಾಗಿರ್ಬೋದು, ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ಬೋದು ಅಥವಾ SP ಅವರಾಗಿರ್ಬೋದು, ಈ ಒಂದು ರಸ್ತೆಯಲ್ಲಿ ರಸ್ತೆ ಅನುಭವ ಇದ್ದೂ ಕೂಡ ಈ ರಸ್ತೆಯಲ್ಲಿ ಇಂಥೊಂದು ಜನಸಂದಣಿ ಇದ್ದೂ ಕೂಡ ಯಾವುದೇ ಒಂದು ಭಾಗದಲ್ಲಿ ಕೂಡ ಸೂಕ್ತವಾದ ಆಂಬ್ಯುಲೆನ್ಸ್ ವ್ಯವಸ್ಥೆಯನ್ನು ಮಾಡಿಲ್ಲ. ಇವತ್ತಿನ ಬೆಳಿಗ್ಗೆ ಜಾತ್ರೆ ಏನು ಆರಂಭವಾಗಿದೆ, ಇವತ್ತು ಬೆಳಿಗ್ಗೆ ಸುಮಾರು ಮಾಸ್ತಿಹಳ್ಳದಲ್ಲಿ ಒಂದು ಭೀಕರ ಅಪಘಾತ ಸಂಭವಿಸಿದ್ದು. ಆ ಅಪಘಾತದಲ್ಲಿ ತಕ್ಷಣದಲ್ಲಿ ಆ ಸಮಯದಲ್ಲಿ ನಾವೊಂದಷ್ಟು ಜನ ಅಲ್ಲೇ ಊರಲ್ಲಿದ್ವಿ. ರಾಜು ಅವರಾಗಿರ್ಬೋದು, ನಾನಾಗಿರ್ಬೋದು, ಒಂದಷ್ಟಲ್ಲಿ ಸ್ಥಳೀಯರೆಲ್ಲ ಸೇರಿಬಿಟ್ಟು ಪ್ರಾಣ ರಕ್ಷಣೆ ಮಾಡಿ ಕುಮಟಾ ತಂದು ಹಾಕುವವರೆಗೂ 108 ಬಂದಿಲ್ಲ. ಇನ್ನೇನು ಕುಮಟಾದಲ್ಲಿ ಕತ್ಗಾಲದಲ್ಲೊಂದು ಆಂಬ್ಯುಲೆನ್ಸ್ ಇದೆ. ಬಟ್ ಆ ಆಂಬ್ಯುಲೆನ್ಸ್ ಇರೋದು ಯಾಕೆ ಅಂತಲೇ ಗೊತ್ತಿಲ್ಲ. ಯಾಕೆಂದರೆ 4 ಗಂಟೆ ನಂತರ ಆಂಬ್ಯುಲೆನ್ಸ್ ಇರೋದಿಲ್ಲ, ಆಂಬ್ಯುಲೆನ್ಸ್ ಡ್ರೈವರ್ ಇರೋದಿಲ್ಲ. ದಯವಿಟ್ಟು ತಾಲೂಕಾಡಳಿತ ಜಿಲ್ಲಾಡಳಿತ ಮನವಿ ಮಾಡ್ತಾ ಇದ್ದೀವಿ, ತಕ್ಷಣ ಇವತ್ತಿನಿಂದನೇ ಜಾತ್ರಾ ಪ್ರಯುಕ್ತ ಮಾಸ್ತಿಹಳ್ಳ ಹಾಗೂ ಕತ್ಗಾಲದಲ್ಲಿ 24 ಗಂಟೆಯೂ ಕಾರ್ಯನಿರ್ವಹಿಸುವ ಆಂಬ್ಯುಲೆನ್ಸನ್ನು ನೀಡಲೇಬೇಕು. ಒಂದು ವೇಳೆ ನೀವು ನೀಡದೇ ಇದ್ದಲ್ಲಿ ಈ ರಸ್ತೆಯಲ್ಲಿ ಆಗುವಂಥ ಅಪಘಾತಗಳಿಗೆ ನೀವೇ ಹೊಣೆಯಾಗಿರ್ತೀರಿ. ನಾಳೆ ಇವತ್ತಿನ ತಕ್ಷಣ ಇದಕ್ಕೇನು ವ್ಯವಸ್ಥೆ ಆಗಿಲ್ಲ ಅಂದರೆ ನಾಳೆ ಇದಕ್ಕೂ ಉನ್ನತ ಮಟ್ಟದಲ್ಲಿ ಜನಸಂದಣಿ ಸೇರಿಸಿ ಸಿರಸಿ ರಸ್ತೆಯನ್ನು ಬಂದ್ ಮಾಡುವ ಹಂತಕ್ಕೂ ಹೋಗಬೇಕಾಗ್ತದೆ. ದಯವಿಟ್ಟು ನೇರವಾದ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ. ನಿಮ್ಮ ಉಸ್ತುವಾರಿ ಸಂಪೂರ್ಣ ವೈಫಲ್ಯವಾಗಿದೆ ಜಿಲ್ಲಾಡಳಿತ. ನೀವು ಇದನ್ನು ಆದಷ್ಟು ಬೇಗ ಸರಿಪಡಿಸ್ತೀರಿ ಅಂತ ನಾವು ಭಾವಿಸ್ತಾ ಇದ್ದೀವಿ. ಇವತ್ತು ಒಂದಿನ ನಿಮಗೆ ಕಾಲಾವಕಾಶ ಕೊಡ್ತಾ ಇದ್ದೀವಿ. ಸೂಕ್ತವಾದ ಆಂಬ್ಯುಲೆನ್ಸ್ ವ್ಯವಸ್ಥೆ ಆಗಿರ್ಬೋದು, ಹಾಸ್ಪಿಟ್ಲಲ್ಲಿ ಡಾಕ್ಟರ್ ವ್ಯವಸ್ಥೆ ಆಗಿರ್ಬೋದು, ಈ ಸಿರಸಿ ಜಾತ್ರೆ ಪ್ರಯುಕ್ತ ವಿಶೇಷವಾಗಿ ಮಾಡಬೇಕು ಅಂತ ನಮ್ಮ ರಕ್ಷಣಾ ವೇದಿಕೆ ಸ್ವಾಭಿಮಾನ ಬಂದ ಅವೆಲ್ಲ ಸೇರಿ ಆಗ್ರಹಿಸ್ತಾ ಇದ್ದೇವೆ. ಸಿರಸಿ ಕುಮಟಾ ರಸ್ತೆ ಏನಿದೆ ನಿಜವಾಗಿಯೂ ಬಹಳ ಅಸ್ತವ್ಯಸ್ತವಾಗಿದೆ. ಪರಿಸ್ಥಿತಿ ಹೇಗಿದೆ ಅಂತಂದರೆ, ಇವತ್ತು ಅಲ್ಲಿ ಒಂದು ಆಕ್ಸಿಡೆಂಟ್ಗಳು ನಡೆದರೆ ದೇವಿಮನೆ ಘಟ್ಟದಂಥ ಅಪಾಯಕಾರಿ ತಿರುವುಗಳನ್ನು ಹೊಂದಿರತಕ್ಕಂಥ ಸಿರಸಿ ಕುಮಟಾ ರಸ್ತೆಯಲ್ಲಿ
ವಿಶೇಷವಾಗಿ ಜಾತ್ರೆ ಸ್ಟಾರ್ಟ್ ಆಗಿದೆ ನಿನ್ನೆಯಿಂದ. ಅದು ನಮ್ಮ ಕರ್ನಾಟಕದ ಅತಿದೊಡ್ಡ ಜಾತ್ರೆ ಸಿರ್ಸಿ ಜಾತ್ರೆ. ಹಲವಾರು ಭಕ್ತಾದಿಗಳು ಕೋಟಿ ಸಂಖ್ಯೆಯಲ್ಲಿ ಬರ್ತಾರೆ. ವಿಶೇಷವಾಗಿ ಈ ಸಿರ್ಸಿ ಕುಮಟಾ ರಸ್ತೆಯಲ್ಲಿ ಲಕ್ಷಾಂತರ ಭಕ್ತರು ದಿನನಿತ್ಯದ ಸಂಚಾರವನ್ನು ನಡೆಸ್ತಾರೆ. ಬಹಳ ವಾಹನ ದಟ್ಟಣೆಯಿಂದ ಕೂಡಿರ್ತಕ್ಕಂಥ ರಸ್ತೆ. ಆದರೆ ಈ ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ಒಂದು ಮೀಟಿಂಗನ್ನು ತಗೊಳ್ತಾರೆ. ನಮಗೆ ಈ ಸಿರ್ಸಿಯ ಜಾತ್ರೆಗೆ ಬರ್ತಕ್ಕಂಥ ಭಕ್ತಾದಿಗಳಿಗೆ ನಾವು ಸರಿಯಾದ ವ್ಯವಸ್ಥೆಯನ್ನು ಕಲ್ಪಿಸಬೇಕು ಅಂತೇಳಿ. ನೀವು ಕಲ್ಪಿಸಿ, ತೊಂದರೆ ಇಲ್ಲ. ಬಟ್ ಅಲ್ಲಿ ಬಂದಂಥ ಭಕ್ತಾದಿಗಳಿಗೆ ವ್ಯವಸ್ಥೆಯನ್ನು ಕಲ್ಪಿಸೋದ್ರಿಂದ ಮತ್ತು ಬರ್ತಕ್ಕಂಥ ಭಕ್ತಾದಿಗಳ ಏನು ರಸ್ತೆ ಹೇಗಿದೆ, ಅವ್ರು ಬರ್ತಕ್ಕಂಥ ಪ್ರಯಾಣದ ವ್ಯವಸ್ಥೆ ಹೇಗಿದೆ ಅಂತಕ್ಕಂಥ ಜವಾಬ್ದಾರಿ ಇಲ್ಲದೆ ಇರತಕ್ಕಂಥದ್ದು ಬಹಳ ದುಸ್ಥಿತಿ. ಯಾಕೆ ಅಂತಂದರೆ ಯಾವುದೇ ಭಕ್ತರು ಹೆಲಿಕಾಪ್ಟರ್ ಆಗಲಿ ವಿಮಾನಲ್ಲಿ ಬರೋದಿಲ್ಲ ಸಿರ್ಸಿಗೆ, ಬರ್ತಕ್ಕಂಥದ್ದು ಗಾಡಿಯಲ್ಲಿ. ಹಾಗಾಗಿ ಸಿರ್ಸಿ ಕುಮಟಾ ರಸ್ತೆ ಬಹಳ ಹದಗೆಟ್ಟಿದೆ, ಆಕ್ಸಿಡೆಂಟ್ ಝೋನ್ ಆಗಿದೆ. ಇವತ್ತು ಬೆಳಗ್ಗೆ ಕೂಡ ಆಕ್ಸಿಡೆಂಟ್ ಆಗಿದೆ. 108 ಕಾಲ್ ಮಾಡಿದರೆ 2 ತಾಸಾದರೂ ಕೂಡ 108 ಬರಲಿಲ್ಲ. ಮತ್ತು ಅಲ್ಲಿ ನೆಟ್ವರ್ಕ್ ಸಮಸ್ಯೆ ಇದೆ, ಎಲ್ಲಿಂದ ಫೋನ್ ಮಾಡಲಿಕ್ಕೂ ಸಹಿತ ಮತ್ತು ಇನ್ಯಾರನ್ನೂ ಕಾಂಟ್ಯಾಕ್ಟ್ ಮಾಡಲಿಕ್ಕೂ ಸಹಿತ ಬಹಳ ಕಷ್ಟ ಇದೆ. ಹಾಗಾಗಿ ನಾವು ದಯಮಾಡಿ ಈ ಮೂಲಕ ಇವತ್ತು ಕುಮಟಾ ತಹಶೀಲ್ದಾರ್ ಮೂಲಕ ಮನವಿಯನ್ನು ಮಾಡ್ಕೊಂಡಿದ್ದೇವೆ. ಸಿರ್ಸಿ ಕುಮಟಾ ರಸ್ತೆಯಲ್ಲಿ ದೇವಿಮನೆ ಘಾಟ್ ಅಥವಾ ಮಾಸ್ತಿಹಳ್ಳ ಅಥವಾ ಕತ್ಗಾಲದಲ್ಲಿ ಆ್ಯಂಬುಲೆನ್ಸ್ ಇದೆ, ಈಗ ಇದ್ದು ಅದು ವೇಸ್ಟ್, ಅದು ಏನು ಪ್ರಯೋಜನ ಇಲ್ಲ. ಯಾಕೆಂತಂದರೆ 4 ಗಂಟೆ ನಂತರ ಡ್ರೈವರ್ ಇರೋದಿಲ್ಲ, ಆ್ಯಂಬುಲೆನ್ಸ್ ಒಂದು ಇರ್ತದೆ, ಏನೂ ಪ್ರಯೋಜನ ಇಲ್ಲ. ಹಾಗಾಗಿ ದಯಮಾಡಿ ತಾವು ಆದಷ್ಟು ಬೇಗ ಕಾಳಜಿಯನ್ನು ವಹಿಸಿ ಮಾಸ್ತಿಹಳ್ಳದಲ್ಲಿ ಒಂದು 108 ಕೊಡಬೇಕು. ಯಾಕೆಂತಂದರೆ ಯಾವುದೋ ಗಾಡಿ ಆಕ್ಸಿಡೆಂಟ್ ಆದಾಗ ಅಥವಾ ತುರ್ತು ಪರಿಸ್ಥಿತಿಯಲ್ಲಿ ಒಂದು ಟ್ರೀಟ್ಮೆಂಟನ್ನು ಕೊಡಲಿಕ್ಕೆ ಮತ್ತು ಅಲ್ಲಿಂದ ರೋಗಿಗಳನ್ನು ಅಥವಾ ಗಾಯಾಳುಗಳನ್ನು ಈ ಕಡೆ ಕುಮಟಾಕ್ಕೆ ಮೇಲ್ದರ್ಜೆ ಹಾಸ್ಪಿಟ್ಲಿಗೆ ತರಲಿಕ್ಕೆ ನಮಗೆ ಒಂದು 108 ಅವಶ್ಯಕತೆ ಇದೆ. ತಕ್ಷಣ ಅದನ್ನು ವ್ಯವಸ್ಥೆಯನ್ನು ಮಾಡದೆ ಹೋದರೆ, ನಾವು ಇವತ್ತೊಂದು ದಿವಸ ಕಾಲಾವಕಾಶವನ್ನು ಕೊಟ್ಟಿದ್ದೇವೆ. ನಾಳೆ ಏನಾದರೂ ಅಲ್ಲಿ 108 ಮತ್ತು ಕತ್ಗಾಲದಲ್ಲಿ ಇರ್ತಕ್ಕಂಥ 108ಗೆ ಡ್ರೈವರ್ಗಳನ್ನು 24 hours ಅಲ್ಲಿ ಡ್ರೈವರ್ ಇರಬೇಕು, ರಾತ್ರಿ ಹಗಲು. ಆ ಗಾಡಿ ಕೂಡ ಸಿಗಬೇಕು ನಮಗೆ. ಹಾಗಾಗಿ ಸಿಗದೆ ಹೋದರೆ ನಾಳೆ ಸಿರ್ಸಿ ರಸ್ತೆಯನ್ನು ಬಂದ್ ಮಾಡ್ತಕ್ಕಂಥ ಅನಿವಾರ್ಯತೆ ನಮ್ಮ ಮುಂದಿದೆ. ದಯಮಾಡಿ ತಾಲೂಕು ಆಡಳಿತ ಇರ್ಬೋದು, ಜಿಲ್ಲಾಡಳಿತ ಇರ್ಬೋದು, ತಕ್ಷಣ ಕ್ರಮವನ್ನು ತೆಗೆದುಕೊಂಡ್ರೆ ಬಹಳ ಒಳ್ಳೆಯದು ಅಂತಕ್ಕಂಥ ವಿಚಾರವನ್ನು ಈ ಮೂಲಕ ನಿಮಗೆ. ಮತ್ತು ಈ RNS ಕಂಪನಿ ಏನಿದೆ, ಈ RNS ಕಂಪನಿಯವರು ಕೆಲಸವನ್ನು ಈಗ ಜಾತ್ರೆ ಒಳಗಡೆ ಬಿಟ್ಟುಕೊಡ್ತೇವೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದರು. ಆದರೆ ಯಾವುದೇ ರೀತಿ ಕಾಮಗಾರಿ ಮಾಡ್ತಾ ಇದ್ದಾರೆ, ಬಟ್ ರಸ್ತೆ ಕ್ಲಿಯರ್ ಆಗಿಲ್ಲ. ಹಾಗಾಗಿ ಇವರ ಟಿಪ್ಪರ್ಗಳ ಓಡಾಟ ಏನಿದೆ, ಜಾತ್ರಾ ಸಮಯದಲ್ಲಿ ಇದನ್ನು ನಿಲ್ಲಿಸಬೇಕು. ಇವ್ರ ಕೆಲಸ ನಿಲ್ಲಿಸ್ಕೊಂಡು ಏನು ಇವರು ನಮ್ಮ ಜಾತ್ರೆಗೆ ಏನು ಭಕ್ತಾದಿಗಳು ಬರ್ತಾ ಇದ್ದಾರೆ ಅವರ ಬಗ್ಗೆ ಕಾಳಜಿಯನ್ನು ವಹಿಸಬೇಕು. ಅಲ್ಲಲ್ಲಿ ಗಾಡಿಗಳನ್ನು ಇಟ್ಕೊಂಡು ಎಲ್ಲೂ ರಸ್ತೆ ಜಾಮ್ ಆಗದೆ ಇರೋ ಹಾಗೆ ಇವ್ರು ನೋಡ್ಕೊಳ್ತಕ್ಕಂಥ ಜವಾಬ್ದಾರಿ ಕೂಡ ಇವ್ರಿಗೆ ವಹಿಸಬೇಕು. ಮತ್ತು ಇವರ ಟಿಪ್ಪರ್ಗಳ ಓಡಾಟ ಇವರ ಮತ್ತೆ ಅಲ್ಲಲ್ಲಿ ಕಾಮಗಾರಿ ನಡೀತಾ ಇದೆ ಇನ್ನೂ ಕೂಡ. ಆ ಜಾತ್ರಾ ಸಮಯಕ್ಕೆ 10 ದಿನಗಳ ಕಾಲ ಟೋಟಲಿ ಅವರ ಕಾಮಗಾರಿ ನಿಲ್ಲಬೇಕು ಅಂತಕ್ಕಂಥ ಆಗ್ರಹವನ್ನು ಈ ಮೂಲಕ ಮಾಡ್ತಾ ಇದ್ದೇವೆ. ಈ ಮನವಿ ಸಲ್ಲಿಕೆಯಲ್ಲಿ ಕರವೇ ಸ್ವಾಭಿಮಾನಿ ಬಣದ ಪ್ರಮುಖರಾದ ಮಾರುತಿ ಮುಕ್ರಿ, ನವೀನ್ ಪಟಗಾರ್, ಮಹೇಶ್ ಗೌಡ ಅಂತರವಳ್ಳಿ ಇತರರು ಇದ್ದರು. ಕೆನರಾ ಪ್ಲಸ್ ನ್ಯೂಸ್ ಕುಮಟಾ.